Dear students, welcome to Spardhavani Academy. Today I am going to explain the coordination compounds part 2. In part first we are learned about the what are coordination compounds and its types. And remaining two types of ligands here I am explained here. What are ambident and ligands? These are the ligands which can ligating through the only one atom are known as ambident ligands. These ligands are two or more ligating atoms, but only one atoms donate a electron pair at a time. ಅಂದರೆ ಈ ಥರ ಲಿಗ್ಯಾಂಡ್ಗಳು ಎರಡು ಲಿಗೇಟಿಂಗ್ ಸೈಟ್ಸ್ ಇರ್ತವೆ, ಅಂದರೆ ಎರಡು ಡೋನರ್ ಸೈಟ್ಸ್ ಇರ್ತವೆ. ಅದರಲ್ಲಿ ಯಾವುದಾದ್ರೂ ಒಂದು ಡೋನರ್ ಸೈಟ್ಸು ಪೈರ್ ಆಫ್ ಎಲೆಕ್ಟ್ರಾನ್ನ ಡೊನೇಟ್ ಮಾಡಿ ಬಾಂಡಿಂಗ್ ಮಾಡ್ಕೋಣ ಅಂತ ಲಿಗ್ಯಾಂಡ್ಸ್ನ ನಾವು ಆಂಬೈಡೆಂಟ್ ಲಿಗ್ಯಾಂಡ್ಸ್ ಅಂತೇಳಿ ಕರಿತೀವಿ. ಅದಕ್ಕೆ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದೀನಿ ನೋಡ್ರಿ. ನೈಟ್ರಿಟೋದಲ್ಲಿ ನೈಟ್ರೋಜನ್ ಮಾಲಿಕ್ಯೂಲು ಎಲೆಕ್ಟ್ರಾನ್ ಪೈರ್ಸ್ನ ಡೊನೇಟ್ ಮಾಡಿ ಬಾಂಡಿಂಗ್ ಮಾಡ್ಕೊಂಡಿದೆ. ಇಲ್ಲಿ ನೋಡ್ಬೋದು, ನೈಟ್ರೋಜನ್ ಮಾಲಿಕ್ಯೂಲು ಎಲೆಕ್ಟ್ರಾನ್ಸ್ನ ಮೆಟಲ್ ಅಯಾನ್ಗೆ ಡೊನೇಟ್ ಮಾಡಿ ಬಾಂಡಿಂಗ್ ಮಾಡ್ಕೊಂಡಿದೆ. ನೈಟ್ರಿಟೋದಲ್ಲಿ ಆಕ್ಸಿಜನ್ ಮಾಲಿಕ್ಯೂಲು ಮೆಟಲ್ ಅಯಾನಿಗೆ ಎಲೆಕ್ಟ್ರಾನ್ನ ಡೊನೇಟ್ ಮಾಡಿ ಬಾಂಡಿಂಗ್ ಫಾರಮ್ ಮಾಡ್ಕೊಂಡಿದೆ. ಅಂದರೆ ಯಾವುದಾದ್ರೂ ಒಂದು ಮಾಲಿಕ್ಯೂಲಲ್ಲಿ ಎರಡು ಡೋನರ್ ಸೈಟ್ಸ್ ಇದ್ದು ಯಾವುದಾದ್ರೂ ಒಂದು ಮಾಲಿಕ್ಯೂಲು ಬಾಂಡಿಂಗಲ್ಲಿ ಇನ್ವಾಲ್ವ್ ಆದರೆ ಅದನ್ನು ನಾವು ಏನಂತ ಕರಿತೀವಿ? ಆಂಬೈಡೆಂಟ್ ಆ್ಯಂಡ್ ಲಿಗ್ಯಾಂಡ್ಸ್ ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ NO2 ಕೊಟ್ಟಿದ್ದೀವಲ್ವ, ಈ NO2ನಲ್ಲಿ ನೈಟ್ರೋಜನ್ ಆದರೂ ಬಾಂಡಿಂಗಲ್ಲಿ ಇನ್ವಾಲ್ವ್ ಆಗ್ಬೋದು, ಆಕ್ಸಿಜನ್ ಆದ್ರೂ ಬಾಂಡಿಂಗಲ್ಲಿ ಇನ್ವಾಲ್ವ್ ಆಗ್ಬೋದು. ಒಟ್ಟಿನಲ್ಲಿ ಎರಡರಲ್ಲಿ ಒಂದು ಆಟಮು ಎಲೆಕ್ಟ್ರಾನ್ ಪೈರ್ಸ್ನ ಡೊನೇಟ್ ಮಾಡಿ ಬಾಂಡಿಂಗ್ ಮಾಡ್ಕೊಂಡ್ರೆ ಅದನ್ನು ನಾವು ಆಂಬೈಡೆಂಟ್ ಆ್ಯಂಡ್ ಲಿಗ್ಯಾಂಡ್ಸ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಅದರಲ್ಲೇ ಥಿಯೋಸೈನೇಟ್ ಆ್ಯಂಡ್ ಐಸೋಸೈನೇಟ್ ಅಂತೇಳಿ ಎರಡು ಎಕ್ಸಾಂಪಲ್ ಇದ್ದಾವೆ ನೋಡ್ಬೋದು ಇಲ್ಲಿ. ಅಂದರೆ ಇಲ್ಲಿ ಎಸ್ ಸಿ ಎನ್ನಲ್ಲಿ ಐದರ್ ಸಲ್ಫರ್ ಆದರೂ ಡೊನೇಟ್ ಮಾಡ್ಬೋದು, ನೈದರ್ ನೈಟ್ರೋಜನ್ ಆದರೂ ಡೊನೇಟ್ ಮಾಡ್ಬೋದು, ಬಾಂಡಿಂಗಲ್ಲಿ ಇನ್ವಾಲ್ವ್ ಆಗ್ಬೋದು. ಈ ಥರ ಲಿಗ್ಯಾಂಡ್ಸ್ನ ನಾವು ಆಂಬೈಡೆಂಟ್ ಆ್ಯಂಡ್ ಲಿಗ್ಯಾಂಡ್ಸ್ ಅಂತೇಳಿ ಕರಿತೀವಿ. ಓಕೆ, ವಾಟ್ ಆರ್ ಚಿಲೇಟಿಂಗ್ ಲಿಗ್ಯಾಂಡ್ಸ್? ಚಿಲೇಟ್ ಮೀನ್ಸ್ ರಿಂಗ್ ಅಂತೇಳಿ. ಓಕೆ, when a di or polydentate ligands uses its two or more donor atoms to bind a single metal ion, it is said to be a chelating ligand. ಅಂದರೆ ಈ ಥರ ಲಿಗ್ಯಾಂಡ್ಸು ಡೈಡೆಂಟೆಂಟ್ ಲಿಗ್ಯಾಂಡ್ಸ್ ಆಗಿರ್ಬೋದು ಅಥವಾ ಪಾಲಿಡೆಂಟೆಂಟ್ ಲಿಗ್ಯಾಂಡ್ಸ್ ಆಗಿರ್ಬೋದು. ಅವು ಎಲೆಕ್ಟ್ರಾನ್ ಪೈರ್ಸ್ನ ಡೊನೇಟ್ ಮಾಡಿ ಬಾಂಡಿಂಗ್ ಫಾರಮ್ ಮಾಡ್ಕೊಂಡಾಗ ಒಂದು ರಿಂಗ್ ಸ್ಟ್ರಕ್ಚರ್ನ ಫಾರಮ್ ಮಾಡ್ಕೊಳ್ತವೆ. ಆ ರಿಂಗ್ ಸ್ಟ್ರಕ್ಚರ್ನ ಫಾರಮ್ ಮಾಡ್ಕೊಳ್ಳೋ ಲಿಗ್ಯಾಂಡ್ಸಿಗೆ ನಾವು ಚಿಲೇಟಿಂಗ್ ಲಿಗ್ಯಾಂಡ್ಸ್ ಅಂತೇಳಿ ಕರಿತೀವಿ. ಡೈಡೆಂಟೆಂಟ್ ಪಾಲಿಡೆಂಟೆಂಟಿಗೆ ಆಲ್ರೆಡಿ ನಾವು ಎಕ್ಸಾಂಪಲ್ ನೋಡಿದ್ದೀವಿ, ಆಕ್ಸಲೇಟರ್ ನೋಡಿದ್ದೀವಿ, ಹಾಗೆ EDT ನೋಡಿದ್ದೀವಿ ಅಲ್ವಾ. ಸೊ ಆ ಥರ ಲಿಗ್ಯಾಂಡ್ಸು ಮೆಟಲ್ ಜೊತೆ ರಿಯಾಕ್ಟ್ ಆಗಿ ಫಾರಮ್ ಮಾಡ್ಕೊಂಡಾಗ ಬಾಂಡಿಂಗ್ ಫಾರಮ್ ಮಾಡ್ಕೊಂಡಾಗ ಅದ್ರ ಸ್ಟ್ರಕ್ಚರು ರಿಂಗ್ ಸ್ಟ್ರಕ್ಚರ್ಡ್ ಆಗಿರುತ್ತೆ. ಸೊ ಆ ಥರ ಲಿಗ್ಯಾಂಡ್ಸ್ನ ನಾವು ಚಿಲೇಟಿಂಗ್ ಲಿಗ್ಯಾಂಡ್ಸ್ ಅಂತೇಳಿ ಕರಿತೀವಿ. ಡೆಂಟಿಸಿಟಿ ಅಂತಂದರೆ ದ ನಂಬರ್ ಆಫ್ ಲಿಗೇಟಿಂಗ್ ಗ್ರೂಪ್ಸ್ ಈಸ್ ಕಾಲ್ಡ್ ದ ಡೆಂಟಿಸಿಟಿ ಆಫ್ ದ ಲಿಗ್ಯಾಂಡ್. ಅಂದರೆ ಯಾವುದಾದ್ರೂ ಲಿಗ್ಯಾಂಡಿಗೆ ಅದಕ್ಕೆ ಎಷ್ಟು ರಿಂಗ್ನ ಫಾರಮ್ ಮಾಡ್ಕೊಳ್ಳೋ ಸ್ಟ್ರೆಂತ್ ಇದೆಯಾ ಅದನ್ನು ನಾವು ಡೆಂಟಿಸಿಟಿ ಆಫ್ ಲಿಗ್ಯಾಂಡ್ ಅಂತೇಳಿ ಕರಿತೀವಿ. ಓಕೆ, ನೆಕ್ಸ್ಟ್ ಐ ಆಮ್ ಮೂವ್ ಫಾರ್ ದ ನಾಮಿನಿಕ್ಲೇಚರ್ ಆಫ್ ದ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಟಾಪಿಕ್ಕು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದನ್ನು UPSC ನಾಮಿನಿಕ್ಲೇಚರ್ ಅಂದರೆ ಇದಕ್ಕೆ ಸರ್ಟೈನ್ ಪಾಯಿಂಟ್ಸ್ನ ನಾವು ಮೇಂಟೈನ್ ಮಾಡಬೇಕಾಗುತ್ತೆ. ಅದನ್ನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಾಮಿನಿಕ್ಲೇಚರ್ನ ನಾವು ಯಾವಾಗಲೂ IUPSC ಮೇಲೆ ಮಾಡ್ತೀವಿ. IUPSC ಅಂತಂದರೆ ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಪ್ಯೂರ್ ಆ್ಯಂಡ್ ಅಪ್ಲೈಡ್ ಕೆಮಿಸ್ಟ್ರಿ ಅಂಥೇಳಿ ಹೇಳ್ತೀವಿ. ಓಕೆ, ಇದಕ್ಕೆ ನಾವು ಬೇಸಿಕ್ಕಾಗಿ 6 ಪಾಯಿಂಟ್ನ ಫಾಲೋ ಮಾಡಬೇಕಾಗುತ್ತೆ. ಓಕೆ, ಒನ್ ಈಸ್ ಆರ್ಡರ್ ಆಫ್ ನೇಮಿಂಗ್ ಅಯಾನ್ಸ್, ಸೆಕೆಂಡ್ ಒನ್ ಈಸ್ ನೇಮಿಂಗ್ ಆಫ್ ಕೋಆರ್ಡಿನೇಷನ್ ಸ್ಪಿಯರ್,
third one is naming ligands, fourth one is order of naming ligands, fifth one is numerical prefixes indicates the number of ligands, sixth one oxidation state of a central metal ion. First one order of naming ions, second one naming the coordination pair, third one naming the ligands, fourth one order of naming ligands, numerical prefixes indicate the number of ligands, sixth one oxidation state of a central metal ion. ಇಲ್ಲಿ ಬೇಸಿಕ್ಕಾಗಿ ನಾವು 6 ಪಾಯಿಂಟ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಫಸ್ಟ್ ಒನ್ನು ಆರ್ಡರ್ ಆಫ್ ನೇಮಿಂಗ್ ಅಯಾನ್ಸು, ಸೆಕೆಂಡ್ ಒನ್ನು ನೇಮಿಂಗ್ ಆಫ್ ಕೋಆರ್ಡಿನೇಷನ್ಸ್ ಪೇರು, ಥರ್ಡ್ ಒನ್ ನೇಮಿಂಗ್ ಆಫ್ ಲಿಗ್ಯಾಂಡ್ಸ್, ಫೋರ್ತ್ ಒನ್ನು ಆರ್ಡರ್ ಆಫ್ ನೇಮಿಂಗ್ ಲಿಗ್ಯಾಂಡ್ಸ್, ಫಿಫ್ತ್ ಒನ್ ನ್ಯೂಮರಿಕಲ್ ಪ್ರಿಫಿಕ್ಸಸ್ ಇಂಡಿಕೇಟ್ಸ್ ದ ನಂಬರ್ ಆಫ್ ಲಿಗ್ಯಾಂಡ್ಸ್, ಸಿಕ್ಸ್ತ್ ಒನ್ನು ಆಕ್ಸಿಡೇಷನ್ ಸ್ಟೇಟ್ ಆಫ್ ಎ ಸೆಂಟ್ರಲ್ ಮೆಟಲ್ ಅಯಾನ್. ಓಕೆ, ಇವಾಗ ಒಂದೊಂದೇ ನೋಡ್ತಾ ಹೋಗೋಣ. ಫಸ್ಟ್ ಒನ್ ಆರ್ಡರ್ ಆಫ್ ನೇಮಿಂಗ್ ಅಯಾನ್ಸ್ ಅಂದರೆ ಇಲ್ಲಿ ಯಾವುದಾದ್ರೂ ಒಂದು ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಈ ಥರ ಸ್ಕ್ವೇರ್ ಬ್ರಾಕೆಟಲ್ಲಿ ಬರೆದಿರ್ತಿದ್ವಲ್ವ, ಇಲ್ಲಿ ಹೊರಗಡೆ ಯಾವುದೋ ಒಂದು ಅಯಾನ್ ಇದೆ ಅಂತ ಅಂದ್ಕೊಳ್ರಿ, ಇದನ್ನು ಕೌಂಟರ್ ಅಯಾನ್ಸ್ ಅಂತೇಳಿ ಕರಿತೀವಿ. ಇದನ್ನೇನಾದರೂ ಸ್ಪ್ಲಿಟ್ ಮಾಡಿದ್ರೆ ನಮಗೆ ಪಾಸಿಟಿವ್ ಪಾರ್ಟು ನೆಗೆಟಿವ್ ಪಾರ್ಟು ಎರಡು ಬರುತ್ತೆ. ಈ ಎರಡು ಪಾರ್ಟಲ್ಲಿ ಫಸ್ಟ್ ನಾವು ಪಾಸಿಟಿವ್ ಪಾರ್ಟ್ನ ನೇಮಿಂಗ್ ಮಾಡ್ತೀವಿ, ನೆಕ್ಸ್ಟು ನೆಗೆಟಿವ್ ಪಾರ್ಟ್ನ ನೇಮಿಂಗ್ ಮಾಡ್ತೀವಿ. ಇದನ್ನು ಆರ್ಡರ್ ಆಫ್ ನೇಮಿಂಗ್ ಅಯಾನ್ಸ್ ಅಂತೇಳಿ ಕರಿತೀವಿ. ಇದನ್ನೇ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನೋಡಿರಿ. ಇಫ್ ವಿ ಸ್ಪ್ಲಿಟ್ ದ ಕೋಆರ್ಡಿನೇಷನ್ ಕಾಂಪೌಂಡ್ ವಿ ಗೆಟ್ 2 ಕಾಂಪ್ಲೆಕ್ಸ್ ಅಯಾನ್. ಫಸ್ಟ್ ವಿ ರೈಟ್ ದ ಪಾಸಿಟಿವ್ ಪಾರ್ಟ್ ಆರ್ ಕ್ಯಾಟಯಾನಿಕ್ ಪಾರ್ಟ್ ಆ್ಯಂಡ್ ನೆಕ್ಸ್ಟ್ ವಿ ರೈಟ್ ದ ನೆಗೆಟಿವ್ ಪಾರ್ಟ್ ಆರ್ ಅನಾಯನಿಕ್ ಪಾರ್ಟ್. ಅಂದರೆ ಯಾವುದಾದ್ರೂ ಒಂದು ಕೋಆರ್ಡಿನೇಷನ್ ಕಾಂಪೌಂಡನ್ನ ಸ್ಪ್ಲಿಟ್ ಮಾಡಿದ್ರೆ ಫಸ್ಟ್ ನಮಗೆ ಕ್ಯಾಟಯಾನಿಕ್ ಪಾರ್ಟ್ ಬರುತ್ತೆ, ಕ್ಯಾಟಯಾನಿಕ್ ಆ್ಯಂಡ್ ಅನಾಯನಿಕ್ ಪಾರ್ಟ್ ಬರುತ್ತೆ. ಅದರಲ್ಲಿ ಕ್ಯಾಟಯಾನಿಕ್ ಪಾರ್ಟ್ನ ನೇಮಿಂಗ್ ಮಾಡ್ತೀವಿ. ಎಕ್ಸಾಂಪಲ್, ಎಕ್ಸಾಹಮೈನ್ ಕಾಪರ್ 3 ಕ್ಲೋರೈಡ್. ನಾನು ಒಂದು ಕಾಂಪ್ಲೆಕ್ಸ್ ತಗೊಂಡಿದ್ದೀನಿ, ಇದನ್ನು ಸ್ಪ್ಲಿಟ್ ಮಾಡಿದ್ದೀನಿ. ಪಾಸಿಟಿವ್ ಪಾರ್ಟ್ನ ಫಸ್ಟು ನೇಮಿಂಗ್ ಮಾಡ್ತೀವಿ, ನೆಕ್ಸ್ಟು ನೆಗೆಟಿವ್ ಪಾರ್ಟ್ನ ನೇಮಿಂಗ್ ಮಾಡ್ತೀವಿ. ಓಕೆ, ನೇಮಿಂಗ್ ಆಫ್ ಕೋಆರ್ಡಿನೇಷನ್ಸ್ ಪೇರ್ ಸೆಕೆಂಡ್ ಪಾಯಿಂಟು. ಇದರಲ್ಲಿ ದ ಲಿಗ್ಯಾಂಡ್ಸ್ ಆರ್ ನೇಮ್ಡ್ ಫಸ್ಟ್ ಆ್ಯಂಡ್ ದ ಫಾಲೋಡ್ ಬೈ ದ ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಅಯಾನ್. ಅಂದರೆ ಈ ಯಾವುದಾದ್ರೂ ಒಂದು ಕಾಂಪ್ಲೆಕ್ಸಲ್ಲಿ ಫಸ್ಟು ಲಿಗ್ಯಾಂಡ್ಸ್ನ ನೇಮಿಂಗ್ ಮಾಡ್ತೀವಿ. ಅಂದರೆ ಇಲ್ಲಿ ನೋಡ್ಬೋದು, ಫಸ್ಟ್ ಏನು ಮಾಡಿದ್ದೀನಿ, ಈ ಲಿಗ್ಯಾಂಡ್ನ ನೇಮ್ ಮಾಡಿದ್ದೀವಿ, ಈ ಲಿಗ್ಯಾಂಡ್ ಆದಮೇಲೆ ಮೆಟಲ್ ಅಯಾನ್ನ ನೇಮಿಂಗ್ ಮಾಡಿದ್ದೀವಿ ಅಲ್ವಾ. ಸೊ ಫಸ್ಟ್ ನೇಮಿಂಗ್ ಆಫ್ ಕೋಆರ್ಡಿನೇಷನ್ ಸ್ಪಿಯರಲ್ಲಿ ನಾವೇನು ಮಾಡ್ತೀವಿ, ಫಸ್ಟ್ ಲಿಗ್ಯಾಂಡ್ನ ನೇಮಿಂಗ್ ಮಾಡ್ತೀವಿ, ನಂತರ ಮೆಟಲ್ ಅಯಾನ್ನ ನೇಮಿಂಗ್ ಮಾಡ್ತೀವಿ. ಇಫ್ ಲಿಗ್ಯಾಂಡ್ಸ್ ಆರ್ ಪ್ರೆಸೆಂಟ್, ಇಫ್ 2 ligands are present arranged in alphabetical order. ಇಲ್ಲಿ ಒಂದು ಲಿಗ್ಯಾಂಡ್ ಇದೆ, ಇದ್ರ ಬದಲು ಇದ್ರ ಜೊತೆಗೆ ಇನ್ನೊಂದು ಬೇರೆ 2 ಥರ ಲಿಗ್ಯಾಂಡ್ಸ್ ಇದ್ದರೆ ಫಸ್ಟು ಯಾವುದು ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಫಸ್ಟ್ ಯಾವುದು ಬರುತ್ತೋ ಅದನ್ನು ಬರ್ಕೊಳ್ತೀವಿ. ನಂತರ ಸೆಕೆಂಡ್ ಬರೋದು, ಅದಾದಮೇಲೆ ಮೆಟಲ್ ಅಯನ್ನ ಬರೀತೀವಿ. ಓಕೆ, ಅದಕ್ಕೆ ಎಕ್ಸಾಂಪಲ್ ಇಲ್ಲಿ ಬರ್ತಿದ್ದೀನಿ ನೋಡ್ರಿ, ಡೈಅಮೈನ್ ಡೈಕ್ಲೋರೋ ಪ್ಲಾಟಿನಮ್ 2 ಅಯಾನ್. ಓಕೆ, ಇಲ್ಲಿ ನೋಡ್ರಿ ಅಮೈನ್ ಇದೆ ಮತ್ತು ಕ್ಲೋರೋ ಇದೆ. ಇದರಲ್ಲಿ ಆಲ್ಫಾಬೆಟಿಕಲಲ್ಲಿ ಫಸ್ಟ್ ಬರೋದು ಅಮೈನ್ ಬರುತ್ತೆ, ನಂತರ ಕ್ಲೋರಿನ್ ಬರುತ್ತೆ. ಸೊ ಫಸ್ಟ್ ಒನ್ ಯಾವುದು ಬರುತ್ತೆ, ಅಮೈನೋ ಬರೋದ್ರಿಂದ ಡೈಅಮೈನ್, ನೆಕ್ಸ್ಟು ಡೈಕ್ಲೋರೋ. ಅದಾದಮೇಲೆ ನಾವು ಮೆಟಲ್ ಅಯಾನಿಗೆ ಮೂವ್ ಆಗ್ತೀವಿ. ಪ್ಲಾಟಿನಮ್, ಅದಕ್ಕೆ ಆಕ್ಸಿಡೇಷನ್ ಕ್ಯಾಲ್ಕುಲೇಷನ್ ಮಾಡಿ ಬರ್ತಿದ್ದೀನಿ, ಅದು 2 ಬರುತ್ತೆ. ಓಕೆ, ಈ ಥರ ನೇಮಿಂಗ್ ಮಾಡ್ತೀವಿ. ಥರ್ಡ್ ಪಾಯಿಂಟಿಗೆ ಹೋಗೋಣ, ನೇಮಿಂಗ್ ಆಫ್ ಲಿಗ್ಯಾಂಡ್ಸ್. ಇಲ್ಲಿ 3 ಟೈಪ್ಸ್ ಮೇಯ್ನಾಗಿ ನಾವು ನೋಡ್ತೀವಿ, ಅನಾಯನಿಕ್ ಲಿಗ್ಯಾಂಡ್ಸ್, ಕ್ಯಾಟಯಾನಿಕ್ ಲಿಗ್ಯಾಂಡ್ಸ್ ಆ್ಯಸ್ ವೆಲ್ ಆ್ಯಸ್ ನ್ಯೂಟ್ರಲ್ ಲಿಗ್ಯಾಂಡ್ಸ್. ಓಕೆ, ಅನಾಯನಿಕ್ ಲಿಗ್ಯಾಂಡ್ಸ್ ಅಂದರೆ ಅನಾಯನಿಕ್ ಲಿಗ್ಯಾಂಡ್ಸ್ ಆರ್ ಎಂಡಿಂಗ್ ವಿತ್ ದ IDE ಆರ್ ನೇಮ್ಡ್ ಬೈ ರೀಪ್ಲೇಸಿಂಗ್ IDE ಬೈ ಸಫಿಕ್ಸ್ O ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಕ್ಲೋರೈಡ್ನ ತಗೊಂಡಿದ್ದೀವಿ, ಈ ಕ್ಲೋರೈಡಲ್ಲಿ IDEನ ರಿಮೂವ್ ಮಾಡಿ ಓನ ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಅಂದರೆ ಕ್ಲೋರೈಡ್ನ ಕ್ಲೋರೋ ಅಂತೇಳಿ ನೇಮಿಂಗ್ ಮಾಡ್ತೀವಿ, ಸಯನೈಡ್ನ ಸಯನೋ ಅಂತೇಳಿ ನೇಮಿಂಗ್ ಮಾಡ್ತೀವಿ, ಕಾರ್ಬೋನೇಟ್ನ ATE ರಿಮೂವ್ ಮಾಡಿಬಿಟ್ಟು ಕಾರ್ಬೋನೇಟೋ ಅಂತೇಳಿ ನೇಮಿಂಗ್ ಮಾಡ್ತೀವಿ. ಇದು ಅನಾಯನಿಕ್ ಲಿಗ್ಯಾಂಡ್ಸಿಗೆ. ಕ್ಯಾಟಯಾನಿಕ್ ಲಿಗ್ಯಾಂಡ್ಸಿಗೆ ಬಂದರೆ IUM ಇಂದ ರಿಪ್ಲೇಸ್ ಮಾಡ್ತೀವಿ. ಕ್ಯಾಟಯಾನಿಕ್ ಲಿಗ್ಯಾಂಡ್ಸ್ ಆರ್ ಎಂಡಿಂಗ್ ವಿತ್ IUM ಅಂತೇಳಿ ಹೇಳ್ತೀವಿ. ನೈಟ್ರೇಟ್ನ
ATE ರಿಮೂವ್ ಮಾಡಿಬಿಟ್ಟು IUMs ಸೇರಿಸ್ತೀವಿ. ನೈಟ್ರೋನಿಯಮ್, ನೆಕ್ಸ್ಟು ನೈಟ್ರೋಸೋನಿಯಮ್. ನೆಕ್ಸ್ಟ್ ನ್ಯೂಟ್ರಲ್ ಲಿಗ್ಯಾಂಡ್ಸಿಗೆ ಹೋದರೆ ಈ ಮಾಲಿಕ್ಯೂಲ್ಸ್ ಹೇಗಿರ್ತಾವೋ ಹಾಗೇ ಬರಿತೀವಿ. ನ್ಯೂಟ್ರಲ್ ಲಿಗ್ಯಾಂಡ್ಸ್ ಆರ್ ನೇಮ್ಡ್ ಆಸ್ ಮಾಲಿಕ್ಯೂಲ್ಸ್. ವಾಟರ್ಗೆ ಅಕ್ವಾ ಅಂತ ಹೇಳ್ತೀವಿ, ಸಯನೈಡ್ಗೆ ಸಯನ್, ಅದೇ ಥರ ಅಮೈನ್ಗೆ ಅಮೈನ್ ಅಂತೇಳಿ ಕರಿತೀವಿ. ನೈಟ್ರೇಟೋಗೆ ನೈಟ್ರೋಸಿಲ್ ಅಂತೇಳಿ ಕರಿತೀವಿ. ಆರ್ಡರ್ ಆಫ್ ನೇಮಿಂಗ್ ಲಿಗ್ಯಾಂಡ್ಸ್. ಆರ್ಡರ್ ಆಫ್ ನೇಮಿಂಗ್ ಲಿಗ್ಯಾಂಡ್ಸಲ್ಲಿ ಅಕಾರ್ಡಿಂಗ್ ಟು ದ ಲೇಟೆಸ್ಟ್ IUPAC ಕನ್ವೆನ್ಷನ್ ದ ಲಿಗ್ಯಾಂಡ್ಸ್ ಆರ್ ನೇಮ್ಡ್ ಆಲ್ಫಾಬೆಟಿಕಲ್ ಆರ್ಡರ್. ಅಂದರೆ 2 ಅಥವಾ ಹೆಚ್ಚಿಗೆ ಲಿಗ್ಯಾಂಡ್ಸ್ ಇದ್ದರೆ ಅದರಲ್ಲಿ ಯಾವುದು ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಯಾವುದು ಫಸ್ಟ್ ಬರುತ್ತೋ ಅದನ್ನು ನೇಮಿಂಗ್ ಮಾಡ್ಕೊತೀವಿ. ಅದಾದಮೇಲೆ ಮೆಟಲ್ ಅಯಾನ್ನ ನೇಮಿಂಗ್ ಮಾಡ್ತೀವಿ. ಅದಕ್ಕೆ ಎಕ್ಸಾಂಪಲ್ ಟೆಟ್ರಾಮೈನ್ ಡೈಕ್ಲೋರೋ ಪ್ಲಾಟಿನಮ್. ಇಲ್ಲಿ ಅಮೈನ್ ಫಸ್ಟ್ ಬರೋದ್ರಿಂದ ಫಸ್ಟ್ ನೇಮ್ ಮಾಡಿದ್ದೀವಿ. ನೆಕ್ಸ್ಟು ಕ್ಲೋರಿನಿಗೆ ಮಾಡಿದ್ದೀವಿ. ಅದಾದಮೇಲೆ ಮೆಟಲ್ ಅಯಾನ್ಗೆ ಮಾಡಿದ್ದೀವಿ ನೇಮಿಂಗ್ನ. ನೆಕ್ಸ್ಟ್ ನ್ಯೂಮರಿಕಲ್ ಪ್ರಿಫಿಕ್ಸಸ್ ಇಂಡಿಕೇಟ್ ದ ನಂಬರ್ ಆಫ್ ligands. If there are several ligands of same type, prefixes like di, tri, tetra, penta, etc. are used to indicate the number of ligands of that type. ಅಂದರೆ ಯಾವುದಾದ್ರೂ ಒಂದೇ ಥರದ ಲಿಗ್ಯಾಂಡ್ಸು ತುಂಬ ಇದ್ದರೆ, 2 ಇದ್ದರೆ ಅದಕ್ಕೆ ಡೈ ಅಂತ, 3 ಇದ್ದರೆ ಟ್ರೈ, 4 ಇದ್ದರೆ ಟೆಟ್ರಾ, 5 ಇದ್ದರೆ ಪೆಂಟಾ. ಇದೇ ಥರ ಆ ನಂಬರ್ ಆಫ್ ಲಿಗ್ಯಾಂಡ್ಸ್ ಎಷ್ಟಿದಾವೆ ಅದಕ್ಕೆ ಪ್ರಿಫಿಕ್ಸಸ್ನ ಯೂಸ್ ಮಾಡ್ತೀವಿ. ಯೂಸ್ ಮಾಡಿ ನೇಮಿಂಗ್ ಮಾಡ್ತೀವಿ. ಓಕೆನಾ. ಅದಕ್ಕೆ ಎಕ್ಸಾಂಪಲ್ 4 molecules of NH3 molecules as a ligands, we shall write the tetraamine. Okay, oxidation state of a central metal ion. The oxidation state of the central ion is designated by the Roman numericals such as 1, 2, 3, 4, 5, 6 etc. At the ends of the name of the complex without space within the brackets. ಅಂದರೆ ಇವನ್ನ ರೋಮನ್ ನ್ಯೂಮರಿಕಲ್ನಲ್ಲಿ ಇಂಡಿಕೇಟ್ ಮಾಡ್ತೀವಿ. ಆದರೆ ಇವನ್ನ ಬರೀಬೇಕಾದ್ರೆ ಬ್ರಾಕೆಟ್ ಒಳಗಡೆ ಬರೀತೀವಿ, ಆದರೆ ಯಾವುದೇ ರೀತಿ ಗ್ಯಾಪ್ ಕೊಡೋ ಹಾಗಿಲ್ಲ. ಇದನ್ನು ಆಕ್ಸಿಡೇಷನ್ ಸ್ಟೇಟ್ನ ಯಾವ ಥರ ಬರೀತೀವಿ ಅಂತಂದರೆ ಬ್ರಾಕೆಟ್ ಒಳಗಡೆ ರೋಮನ್ ನ್ಯೂಮರಿಕಲ್ಲಲ್ಲಿ ಬರೀತೀವಿ. ಹೆಸರು ಬರೀಬೇಕಾದ್ರೆ ಯಾವುದೇ ರೀತಿ ಗ್ಯಾಪ್ ಕೊಟ್ಟಿರೋದಿಲ್ಲ. ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡೋದು ಆಕ್ಸಿಡೇಷನ್ ಸ್ಟೇಟ್ನ, ಇಲ್ಲೊಂದು ಎಕ್ಸಾಂಪಲ್ ತಗೊಂಡಿದ್ದೀನಿ ನೋಡ್ರಿ. ಎಕ್ಸಾಮೈನ್ ಕೋಬಾಲ್ಟ್ 3 ಕ್ಲೋರೈಡ್. ಇಲ್ಲಿ ಬ್ರಾಕೆಟ್ ಒಳಗಡೆ 3ನ ಮೆನ್ಷನ್ ಮಾಡಿದ್ದೀನಲ್ವ, ಇದು ಆಕ್ಸಿಡೇಷನ್ ಸ್ಟೇಟ್ ಆಗಿರುತ್ತೆ. ಇದು ಆಕ್ಸಿಡೇಷನ್ ಸ್ಟೇಟ್ ಆಗಿರುತ್ತೆ. ಈ ಆಕ್ಸಿಡೇಷನ್ ಸ್ಟೇಟ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂದರೆ ಇಲ್ಲಿ ಫಾರ್ಮುಲಾ ಯೂಸ್ ಮಾಡಿದ್ದೀನಿ, ನೀವು ನೋಡ್ಬೋದು, ಕಾಣಿಸ್ತಿದೆ. x + 0 × 6 + 3 × -1 = 0. ಅಂದರೆ ಈ ಕಾಂಪ್ಲೆಕ್ಸಲ್ಲಿ ಕೋಬಾಲ್ಟ್ಗೆ ಎಕ್ಸ್ ಅಂತೇಳಿ ತಗೊಂಡಿದ್ದೀನಿ, ಕೋಬಾಲ್ಟ್ಗೆ ಎಕ್ಸ್ ಅಂತ ತಗೊಂಡಿದ್ದೀನಿ. ನೆಕ್ಸ್ಟು NH3 ಇದೆಯಲ್ವಾ, ಈ NH3 ಅಂದರೆ ಅಮೈನ್ ಮಾಲಿಕ್ಯೂಲು ನ್ಯೂಟ್ರಲ್ ಲಿಗ್ಯಾಂಡ್ ಆಗಿದೆ. ಸೊ ನ್ಯೂಟ್ರಲ್ ಲಿಗ್ಯಾಂಡ್ಗೆ ಚಾರ್ಜು 0 ಆಗಿರುತ್ತೆ. ದೇರ್ಫಾರ್ 0 × ಎಷ್ಟಿದೆ ಅಮೈನ್ ಮಾಲಿಕ್ಯೂಲ್ಸು 6 ಇದ್ದಾವೆ, ಮಲ್ಟಿಪ್ಲೈಡ್ ಬೈ 6 ಪ್ಲಸ್ ಕ್ಲೋರಿನ್ ಇದೆ, ಪ್ಲಸ್ ಕ್ಲೋರಿನು 3 ಮಾಲಿಕ್ಯೂಲ್ಸ್ ಇದ್ದಾವೆ, ಇಂಟು ಇದು ನೆಗೆಟಿವ್ ಲಿಗ್ಯಾಂಡ್ ಆಗಿರುತ್ತೆ ಕ್ಲೋರೋ. ದೇರ್ಫಾರ್ -1 ಅಂತೇಳಿ ತಗೊಂಡಿದ್ದೀನಿ. ಅದ್ರ ಚಾರ್ಜು ನೆಗೆಟಿವ್ ಇತ್ತು ಅಂದರೆ ಅದು -1 ಆಗಿರುತ್ತೆ, ಪಾಸಿಟಿವ್ ಇದ್ದರೆ +1 ಆಗಿರುತ್ತೆ. ಏನು ಆ್ಯನಯಾನಿಕ್ ಆಗಿದ್ದರೆ -1 ತಗೊಳ್ತೀವಿ, ಕ್ಯಾಟಯಾನಿಕ್ ಲಿಗ್ಯಾಂಡ್ಸ್ ಆಗಿದ್ದರೆ +1 ತಗೊಳ್ತೀವಿ. ನ್ಯೂಟ್ರಲ್ ಆಗಿತ್ತು ಅಂತಂದರೆ 0 ಅಂತೇಳಿ ತಗೊಳ್ತೀವಿ. ಓಕೆ. Therefore x + 0 × 6 + 3 × -1 ನೆಕ್ಸ್ಟ್ ಈಕ್ವಲ್ 0 ಅಂದರೆ ಇಲ್ಲಿ ಯಾವುದೇ ರೀತಿ ಚಾರ್ಜ್ ಇಲ್ಲ. ಏನಾದರೂ ಚಾರ್ಜ್ ಇತ್ತು ಅಂದರೆ ಈಕ್ವಲ್ ಮುಂದೆ ಚಾರ್ಜ್ನ ಬರ್ಕೊಳ್ತೀವಿ. ಚಾರ್ಜ್ ಇಲ್ಲದೆ ಇರೋ ಕಾರಣ 0 ಬರ್ಕೊಂಡಿದ್ದೀನಿ. ಓಕೆ, ಇದನ್ನು ಕ್ಯಾಲ್ಕುಲೇಷನ್ ಮಾಡಿ ಸಾಲ್ವ್ ಮಾಡಿದ್ರೆ x - 3 = 0 ಬರುತ್ತೆ. -3ನ ಈಕ್ವಲಿಂದ ಮುಂದೆ ಕಳಿಸಿದ್ರೆ +3 ಆಗುತ್ತೆ. x = +3. Therefore oxidation state is
+3 ಅಂದರೆ ಇಲ್ಲಿ ಕೋಬಾಲ್ಟಿಗೆ ಆಕ್ಸಿಡೇಷನ್ ಸ್ಟೇಟು +3 ಬರ್ತಿದೆ. ಅದನ್ನು ನಾವು ರೋಮನ್ ನ್ಯೂಮರಿಕಲಲ್ಲಿ ರೆಪ್ರೆಸೆಂಟ್ ಮಾಡ್ತಿದ್ದೀವಿ. ಅದು ಎಲ್ಲಿ ಬ್ರಾಕೆಟ್ ಒಳಗಡೆ ರೆಪ್ರೆಸೆಂಟ್ ಮಾಡಬೇಕು, ಯಾವುದೇ ರೀತಿ ಗ್ಯಾಪ್ ಬಿಡೋ ಆಗಿಲ್ಲ. ಇದನ್ನು ಈ ಥರ ಬರಿತೀವಿ, ಎಕ್ಸಾಮೈನ್ ಕೋಬಾಲ್ಟ್ 3 ಕ್ಲೋರೈಡ್ ಅಂತೇಳಿ ನೇಮಿಂಗ್ ಮಾಡ್ತೀವಿ. ಓಕೆ, ಇಷ್ಟೆಲ್ಲ ಆದಮೇಲೆ ಸಮ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇನ್ ರೈಟಿಂಗ್ IUPAC ನೇಮ್ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ನ ನಾವು ಫಾಲೋ ಮಾಡಬೇಕಾಗತ್ತೆ. ಆ ಪಾಯಿಂಟ್ಸ್ನ ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ನೋಡ್ಬೋದು. ದ ನೇಮ್ ಆಫ್ ದ ಕಾಂಪ್ಲೆಕ್ಸ್ ಕಾಂಪೌಂಡ್ ಶುಡ್ ನಾಟ್ ಸ್ಟಾರ್ಟ್ ವಿತ್ ದ ಕ್ಯಾಪಿಟಲ್ ಲೆಟರ್. ಅಂದರೆ ಈ ನೇಮ್ಸ್ನ ಬರೀಬೇಕಾದ್ರೆ ಯಾವುದೇ ಕಾರಣಕ್ಕೂ ಕ್ಯಾಪಿಟಲ್ ಲೆಟರಿನಿಂದ ಸ್ಟಾರ್ಟ್ ಮಾಡ್ಬೋದು. ದ ಫುಲ್ ನೇಮ್ ಆಫ್ ಕಾಂಪ್ಲೆಕ್ಸ್ ಅಯಾನ್ ಆರ್ ಎ ಕಾಂಪ್ಲೆಕ್ಸ್ ಎಂಟಿಟಿ ಶುಡ್ ಬಿ ರಿಟರ್ನ್ ಆ್ಯಸ್ ಇನ್ ಒನ್ ವರ್ಡ್ ವಿತೌಟ್ ಎನಿ ಗ್ಯಾಪ್. ಈ ಕಾಂಪ್ಲೆಕ್ಸ್ಗಳಿಗೆ, ಈ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಎಂಟಿಟಿಗಳಿಗೆ ನೇಮ್ ಮಾಡಬೇಕಾದ್ರೆ ಒಂದೇ ವರ್ಡಲ್ಲಿ ನೇಮ್ ಮಾಡಬೇಕು, ಯಾವುದೇ ರೀತಿ ಗ್ಯಾಪ್ ಕೊಡೋ ಹಾಗಿಲ್ಲ. ಇನ್ ದ ಅಯಾನಿಕ್ ಕಾಂಪ್ಲೆಕ್ಸಸ್ ದೇರ್ ಶುಡ್ ಬಿ ಎ ಗ್ಯಾಪ್ ಬಿಟ್ವೀನ್ ದ ನೇಮ್ ಆಫ್ ದ ಕೌಂಟರ್ ಅಯಾನ್ ಆ್ಯಂಡ್ ದ ಕಾಂಪ್ಲೆಕ್ಸ್ ಎಂಟಿಟಿ. ಅಂದರೆ ಈ ಕೋಆರ್ಡಿನೇಷನ್ ಸ್ಪಿಯರಿಂದ ಹೊರಗಡೆ ಇರೋವಂಥ ಅಯಾನ್ಸ್ಗೆ ನಾವು ಕೌಂಟರ್ ಅಯಾನ್ಸ್ ಅಂಥೇಳಿ ಕರಿತೀವಿ. ಈ ಕೌಂಟರ್ ಅಯಾನ್ಸ್ ಇದ್ದಾಗ ಸ್ವಲ್ಪ ಗ್ಯಾಪ್ ಬಿಟ್ಟು ಈ ಕೌಂಟರ್ ಅಯಾನ್ ನೇಮ್ನ ಬರೀಬೇಕು. ಅದೇ ರೀತಿ ಈ ಸ್ಪಿಯರ್ಗೆ, ಈ ಎಂಟಿಟಿಗೆ ಯಾವುದೇ ರೀತಿ ಗ್ಯಾಪ್ ಕೊಡದೆ ಬರೀಬೇಕು. ನೆಕ್ಸ್ಟ್ ಒನ್, ದ ಫುಲ್ ನೇಮ್ ಆಫ್ ನಾನ್ ಅಯಾನಿಕ್ ಕಾಂಪ್ಲೆಕ್ಸ್ ಶುಡ್ ಬಿ ರಿಟರ್ನ್ ಆ್ಯಸ್ ಒನ್ ವರ್ಡ್ ವಿತೌಟ್ ಎನಿ ಗ್ಯಾಪ್. ಅಂದರೆ ಈ ಕೋಆರ್ಡಿನೇಷನ್ ಸ್ಪಿಯರ್, ಈ ಎಂಟಿಟಿ ಇರುತ್ತಲ್ವ, ಇದನ್ನು ಬರೀಬೇಕಾದ್ರೆ ಯಾವುದೇ ರೀತಿ ಗ್ಯಾಪ್ ಕೊಡೋ ಹಾಗಿಲ್ಲ, ಒಂದೇ ವರ್ಡಲ್ಲಿ ನಾವು ಬರೀಬೇಕಾಗುತ್ತೆ. ಇದನ್ನು ನಾವು ಇಷ್ಟು ಪಾಯಿಂಟ್ಸ್ನ ನಾವು ಮರೀದೆ ಫಾಲೋ ಮಾಡಬೇಕಾಗುತ್ತೆ. ಇದಕ್ಕೆ ಸ್ವಲ್ಪ ಎಕ್ಸಾಂಪಲ್ಗಳು ಕೂಡ ಕೊಟ್ಟಿದ್ದೀನಿ ನೋಡ್ರಿ. ಟೆಟ್ರಾ ಅಕ್ವಾ ಡೈಕ್ಲೋರೋ ಕ್ರೋಮಿಯಂ 3 ಕ್ಲೋರೈಡ್ ಅಂತೇಳಿ ಎಕ್ಸಾಂಪಲ್. ಫಸ್ಟ್ ಒನ್ನು ಇಲ್ಲಿ ನೋಡ್ಬೋದು. ಇಲ್ಲಿ 2 ಲಿಗ್ಯಾಂಡ್ಸ್ ಇದ್ದಾವೆ, ಒಂದು ಕ್ಲೋರೋ ಇದೆ, ಇನ್ನೊಂದು ಅಕ್ವಾ ಇದೆ. ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಅಕ್ವಾ ಫಸ್ಟ್ ಬರ್ತಿದೆ. ಸೊ 4 ಅಕ್ವಾ ಮಾಲಿಕ್ಯೂಲ್ಸ್ ಇದ್ದಾವೆ, ಅಂದರೆ 4 ವಾಟರ್ ಮಾಲಿಕ್ಯೂಲ್ ಇದ್ದಾವೆ. ವಾಟರ್ ಮಾಲಿಕ್ಯೂಲ್ನ ನಾವು ಕೋಆರ್ಡಿನೇಷನ್ ಕಾಂಪೌಂಡ್ಸಲ್ಲಿ ನೇಮಿಂಗ್ ಮಾಡಬೇಕಾದ್ರೆ ಅಕ್ವಾ ಅಂತ ಹೇಳ್ತೀವಿ. ದೇರ್ಫೋರ್ ಟೆಟ್ರಾ ಅಕ್ವಾ. ನೆಕ್ಸ್ಟ್ ಆಲ್ಫಾಬೆಟಿಕಲಲ್ಲಿ ಬರೋದು ಬಿ ಇಲ್ಲ, ದೇರ್ಫೋರ್ ಸಿ ಕ್ಲೋರೋ ಡೈಕ್ಲೋರೋ. ನೆಕ್ಸ್ಟು ಮೆಟಲ್ ಅಯಾನಿಗೆ ಮೂವ್ ಆಗ್ತಿದ್ದೀವಿ, ಕ್ರೋಮಿಯಂ 3. ಅದಾದಮೇಲೆ ಸ್ವಲ್ಪ ಗ್ಯಾಪ್ ಬಿಟ್ಟಿದ್ದೀನಿ, ಕೌಂಟರ್ ಅಯಾನ್ ಯಾವುದಿದೆ, ಕ್ಲೋರೈಡ್ ಇದೆ, ಕ್ಲೋರೈಡ್ನ ನೇಮಿಂಗ್ ಮಾಡಿದ್ದೀನಿ. ನೆಕ್ಸ್ಟ್ ಒಂದು ಎಕ್ಸಾಂಪಲಿಗೆ ಹೋಗೋಣ. ಡೈಅಮೈನ್ ಡೈ ಅಕ್ವಾ ಕಾಪರ್ 2 ಕ್ಲೋರೈಡ್. ಓಕೆ, ಇಲ್ಲಿ ನೋಡ್ರೆ ಎರಡೂ ಕೂಡ ನ್ಯೂಟ್ರಲ್ ಮಾಲಿಕ್ಯೂಲ್ಸು. ಅದೇ ರೀತಿ ಈ ಎರಡನ್ನೂ ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಕನ್ಸಿಡರ್ ಮಾಡಿದ್ರೆ ಫಸ್ಟು ಅಮೈನ್ ಬರುತ್ತೆ, ಅನಂತರ ಅಕ್ವಾ ಬರುತ್ತೆ. ಯಾಕಂದರೆ AMAQ ಇದೆ. ದೇರ್ಫೋರ್ ಫಸ್ಟ್ ಬರೋದು ಯಾವುದು, ಅಮೈನ್ ಮಾಲಿಕ್ಯೂಲು ಡೈಅಮೈನ್ ಡೈ ಅಕ್ವಾ ಕಾಪರ್. ಆಕ್ಸಿಡೇಷನ್ ಸ್ಟೇಟ್ನ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದೀನಿ. ಕಾಪರ್ಗೆ 2 ಬರುತ್ತೆ. ಕೌಂಟರ್ ಅಯಾನ್ ಯಾವುದಿದೆ, ಕ್ಲೋರೈಡ್ ಇದೆ, ಕ್ಲೋರೈಡ್ನ ಬರೆದಿದ್ದೀನಿ. ಓಕೆ, ನೆಕ್ಸ್ಟ್ ಒನ್, ಪೆಂಟಾ ಅಮೈನ್ ಕಾರ್ಬನೇಟೋ ಕೋಬಾಲ್ಟ್ 3 ಕ್ಲೋರೈಡ್. ಅಂದರೆ ಇಲ್ಲಿ ನಾವು ನೋಡ್ಬೋದು, ಫಸ್ಟ್ ಒನ್ ಯಾವ್ದು ಬರುತ್ತೆ, ಅಮೈನ್ ಬರುತ್ತೆ. ನೆಕ್ಸ್ಟು ಕೋಬಾಲ್ಟ್ ಬರುತ್ತೆ. ಇದಕ್ಕೆ ಯಾವುದು ಮಾಲಿಕ್ಯೂಲು ಎಷ್ಟಿದ್ದಾವೆ ಅನ್ನೋದನ್ನು ರೆಪ್ರೆಸೆಂಟ್ ಮಾಡಿಬಿಟ್ಟು ಬರ್ತಿದ್ದೀನಿ. ಓಕೆನಾ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್, ಬೇರಿಯಂ ಟೆಟ್ರಾ ಕ್ಯುಪ್ರೇಟ್ 2 ಅಯಾನ್. ನೆಕ್ಸ್ಟ್ another one example, potassium hexocyanoferrate. Thank you for watching, dear students.